ತುಂಬ ಜನ ಬೈಕೋಬೇಡಿ, ಏನು ಮಾಡೋಕ್ಕೆ ಬರಲ್ವಾ, ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ, ಅದು ಇದು ಬ್ಲಾ 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 ಬೈಬೇಡಿ. ಹೋಗಿ ಜಾಮೇ ಆಗಿಬಿಡ್ತು, ಸ್ವಲ್ಪ ಎಲ್ಲ ಬ್ರೋಕ್ ಥರ ಆಗಿದ್ದೆ. ಅದು ತಿಂತೀವಲ್ಲ, ಸೊ ಆದರೂ ನಾವು ತಿಂತೀವಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇಲ್ಲಿ ನನ್ನ ಅಕ್ಕನ ಮಗಳು ಜಾಮೂನ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ನಾನು ಇಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಹೇಗಾಗುತ್ತೆ ಏನು. ಒಂದು ಪಾತ್ರೆ ತೊಗೊತಾ ಇದ್ದೀನಿ, ಅದಕ್ಕೆ ನಾನು ನೀರು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿರೋ ಆಡಿಯೋನೇ ನಿಮಗೆ ಕೇಳಿಸುತ್ತೆ. ನಾನೇನು ಜಾಸ್ತಿ ಜಾಮೂನ್ ಮಾಡ್ತಾ ಇಲ್ಲ, ಮಾಡ್ತಿರೋದು ಒಂದು ಸ್ವಲ್ಪ. ಅದನ್ನು ತೋರಿಸ್ತೀನಿ ಎಷ್ಟು ತೊಗೊಂಡಿದ್ದೀನಿ ಹಿಟ್ಟು ಅಂತ. ನೋಡಿ, ಇಷ್ಟೇ ತೊಗೊಂಡಿರೋದು ನಾನು ಹಿಟ್ಟು. ಸೊ ಈ ಗ್ಲಾಸಲ್ಲಿ 1/4 ಅಂದರೆ ಕಾಫಿ ಗ್ಲಾಸಲ್ಲಿ 1/4 ಸಕ್ಕರೆ ತೊಗೊತಾ ಇದ್ದೀನಿ. ಅಷ್ಟೇ ಮೆಜರ್ಮೆಂಟಲ್ಲಿ ನಾನು ಇವಾಗ ನೀರು ಕೂಡ ಇದಕ್ಕೆ ಹಾಕ್ತೀನಿ. 1 ಗ್ಲಾಸ್ 1/4 ಸಾಕಿಷ್ಟು. ಇದನ್ನು ಕುದಿಯೋಕ್ಕಿಡ್ತೀನಿ. ನೋಡಿ, ಇಟ್ಟಿದ್ದೀನಿ. ಮೀಡಿಯಮಲ್ಲೇ ಇಟ್ಟಿದ್ದೀನಿ. ಸಾರಿ, ಫ್ಲೇಮ್ ಜಾಸ್ತಿನೇ ಇಟ್ಟಿದ್ದೀನಿ. ಅದಾಗ್ತಿದ್ದಂಗೆ ಬಿಡಪ್ಪ, ಜಾಮ್ ಮಾಡೋಣ ಚಿನ್ನಿ. ಸೊ ಇದನ್ನು ನಾನು ಜಲ್ದಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ಏನಾದರೂ ಇದ್ದರೆ ಅಂತ ಅಷ್ಟೇ. ಕ್ಯೂರಿಯಸಲ್ಲಿ ನಮ್ಮ ಚಿನ್ನಿ ನೋಡ್ತಾ ಇದ್ದಲ್ಲಿ ಜಾಮ್ ಬೇಕಾ? ಎಷ್ಟು ಬೇಕು ಮಗಳೇ? ನಾನು ನಿಮ್ಗೆ ಏನಾಗಬೇಕು ಹೇಳು? ಹಾಂ, ಛೀ, ತುಂಬ ಜನ ನನ್ನ ಮಗಳ ಅಂತಾರೆ. ಮದುವೆ ಆಗಿರೇ ಮಗಳಿದ್ದಲ್ಲ ಅಂತ ಕೇಳ್ತಾ. ಫೈನ್, ಇವಳು ನನ್ನ ಮಗಳೇ ಆಗಬೇಕು. ನಾನು ಇವಳು ಚಿಕ್ಕಮ್ಮ. ನಾನೇನಂತ ಕರಿತೀಯ ಮಗಳೇ ನೀನು? ಹಾಂ, ಇನ್ನೊಂದೇನಂತ ಕರಿತೀಯ ನನ್ನ? ಅಲ್ಲ. ಹಾಂ, ಯಾಕೆ ಕೈ ಇಟ್ಕೊತಿದ್ಯಾ? ಏನಂತ ಕರಿತೀಯಾ? ಚಿನ್ನ. ಓಕೆ, ನಾನು ಇದು ಹಾಲಿನ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಒಂಚೂರು ಹಾಲು ಹಾಕ್ಕೊತೀನಿ, ಸಿಕ್ಕಾಪಟ್ಟೆ ಹಾಕೊಳ್ಳಲ್ಲ. ಯಾಕಪ್ಪ? ಹಾಲು ಒಂಚೂರು ಹಾಕ್ಬೇಕಪ್ಪ ಮಾಡೋಕ್ಕೆ. ಚೂರು ಹಾಕ್ತೀನಿ ಚಿನ್ನ, ಚೂರು ಚೂರು ಪ್ಲೀಸ್. ಒಂಚೂರು ಹಾಕ್ತೀನಿ. ಆರಾದ್ಮೇಲೆ ಒಂಚೂರು ಹಾಕ್ತೀನಿ. ಅದು ಹಾಕಿ ಸ್ವಲ್ಪ ಕಲಿಸ್ಕೊಂಡು ನೀರು ಹಾಕಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಇನ್ನೊಂದು ಮೇಜರ್ ಎಲ್ಲ ಮಾಡೋ ತಪ್ಪೇನು ಗೊತ್ತಾ? ಪಾಕ ಅಂದ್ಬಿಟ್ಟು ತುಂಬ ಗಟ್ಟಿಗೆ ಮಾಡ್ತಾರೆ. ಜಾಮೂನ್ಗೆ ಅಷ್ಟು ಗಟ್ಟಿ ಬೇಡ. ಈಗ ಸಕ್ಕರೆ ಆಲ್ಮೋಸ್ಟ್ ಕರಗಿದೆ, ಒಂದೊಂಚೂರು ಅಲ್ಲಿ ಇದೆ. ಅದಾದಮೇಲೆ ಒಂದು 10 ನಿಮಿಷ ಇದನ್ನು ಈ ಥರ ಕುದಿಯೋಗಿ ಬಿಟ್ಟು ಆಫ್ ಮಾಡಿಬಿಡ್ಬೇಕು. ಅವರಕ್ಕೆ ಬಿಟ್ಬಿಡ್ಬೇಕು ಅದನ್ನು. ಅಲ್ಲಿ ಮುಗೀತು. ಇಷ್ಟಾದರೆ ಸಾಕು. ಇದು ಆಗಿದೆ, ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕಬೇಕು. ಹಾಲು ಕೂಡ ನಾನು ತೆಗೆದಿಟ್ಟಿದ್ದೀನಿ ನೀರಲ್ಲಿ ತಣ್ಣಗಾಗಲಿ ಅಂತ. ಇಷ್ಟು ತೊಗೊಂಡಿದ್ದೀನಿ, ಇಷ್ಟು ಹಾಕಲ್ಲ, ಒಂಚೂರು ಹಾಕ್ತೀನಿ. ಫೋನ್ ಬಂದಿತ್ತು, ಸೊ ಹಾಗೆ ಕಲಿಸ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಥರ ಸ್ವಲ್ಪ ಹಾಲು ಕಲಿಸ್ಕೊಬೇಕು. ನೆಕ್ಸ್ಟು ನೀರು ಹಾಕ್ಕೊಬೇಕು. ಕೊಂಡು ಒಂದು ಕೈಲಿ ಮಾಡೋಕ್ಕಾಗಲ್ಲ, ಚಿನ್ನಿಕಾಯಿ ನೀರು ಕೊಟ್ಟಿದ್ದೆ. ನಾನು ಹೇಳ್ದಾಗ ನೀರು ಹಾಕ್ಬೇಕಾಯ್ತಾ? ಒಂಚೂರು ಹಾಕಬೇಕು. ಒಂಚೂರು ಹಾಕು, ಸಾಕು ಸಾಕು ಚಿನ್ನ, ಸಾಕು. ಹೆಲ್ಪ್ ಮಾಡ್ತಿದ್ದ ನನ್ನ ಮಗಳು. ಸೂಪರ್ ಮಗಳೇ ನೀನು, ಬಂಗಾಡಿ ಚಿನ್ನಿ ನೀನು. ವಿಡಿಯೋ ಮಾಡ್ತಿದ್ದೀನಲ್ವಾ? ನೀನು ನಾನು ವಿಡಿಯೋ ಮಾಡ್ತಿದ್ದೀನಿ, ನೀನು ನೀರು ಹಾಕ್ತೀಯಲ್ವಾ? ನೋಡಿ, ತುಂಬ ಕಮ್ಮಿ ಮಾಡ್ತಾಯಿದ್ದೀನಿ, ಇಷ್ಟೇ ಮಾಡ್ತಾ ಇರೋದು. ಏನಿದೆ, ನಮ್ಮಮ್ಮ ಅಂದರೆ ಒಂದು ಚಿಕ್ಕ ಅಂದರೆ ಒಂದು 10 ಮಾಡ್ಬೋದು ಅನಿಸುತ್ತೆ. ಬಟ್ ದೊಡ್ಡ ಆದರೆ ಒಂದು 4 ಆಗೋದು. ಒಂಚೂರು ಚಿನ್ನಿ, ಒಂಚೂರು ನೀರು ಹಾಕು, ಒಂಚೂರು. ಆಮೇಲೆ ಜಾಸ್ತಿ ಎತ್ಕೋ, ನಾನು ಹೇಳ್ತೀನಿ ಸ್ಟಾಪ್ ಅಂದಾಗ. ಒಂಚೂರು ಸಾಕು 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 ಸಾಕು, ಜಾಸ್ತಿ ಆಗಿಬಿಡುತ್ತೆ. ಇನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಡಿ. ಇದನ್ನು ಸ್ವಲ್ಪ ತೆಳುಗೆ ಇರಲಿ. ತೆಳು ಅಂದರೆ ತುಂಬ ಕಚ್ಚಿ 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 ಅಂತ ಮಾಡಬೇಡಿ. ಈಗ ತುಂಬ ಹಿಂಗೆಲ್ಲ ಉಜ್ಜಿಬಿಟ್ಟು ಮಾಡಬೇಡಿ. ಯಾವ ಥರ ಅಂದರೆ ನಾವು ರಸಗುಲ್ಲ ಚಪಾತಿ ಏನೋ ಮಾಡ್ತೀವಲ್ಲ, ಆ ಥರ ಮಾಡಬಾರ್ದು. ಈ ಥರ ಕಲಿಸ್ಬಿಟ್ಟು ಇದನ್ನು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಒದ್ದೆ ಬಟ್ಟೆ ಹಾಕಿ ಮುಚ್ತಾರೆ ಒಂದು 5 ನಿಮಿಷ. ನಾನು ಬೌಲಲ್ಲಿ ಹಾಕ್ತೀನಿ. ನಾನು ಏನು ಹಾಲಿಗೆ ಯೂಸ್ ಮಾಡಿದ್ನಲ್ಲ ಅದನ್ನೇ ಇದ್ರ ಮೇಲೆ ದಬಾಕ್ತಾ ಇದ್ದೀನಿ. ಒಂದು 15 ನಿಮಿಷ ಬಿಟ್ಟು 10-15 ನಿಮಿಷ ಬಿಟ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 10 ನಿಮಿಷ ಮಗಳೇ, ಪ್ಲೀಸ್. ಮಾಡ್ತಿದ್ದೀನಲ್ಲ, ಬಾ ಬಾ ಅಲ್ಲೋ, ಒಂದು 10 ನಿಮಿಷ ಬಾರಳು. ಸರ್ ನಾನು ಒಬ್ಳೆ ಕುತ್ಕೋ. ಬಾಯ್. ಪಾಪ ಮಾಡಿ ನೋಡೋಕೆ ಹೋಗ್ತೀನಿ ನಾನು. ಬಾ, ಹಾಕಿದ್ದೀನಿ ಬಾರೋ. 10 ನಿಮಿಷ ಬಿಟ್ಟಿದ್ದೀನಲ್ಲೋ, ಆ ಗ್ಯಾಪಲ್ಲಿ ಮಾತಾಡ್ತಾ ಇದ್ದೀನಿ.
ತುಂಬ ಜನ ನಾನು ಬರ್ಡೇ ವಿಶ್ ಮಾಡಿದ್ರಲ್ಲ, ನಾನು ಅದ್ರ ಬಗ್ಗೆ ನಿಜ ಹೇಳಬೇಕು, ಈ ವರ್ಷ ಸ್ವಲ್ಪ ಸ್ಪೆಷಲ್ ಅನಿಸ್ತು. ಏಜ್ ಆಗ್ತದೆ ಒಂದು ಸೆಕೆಂಡ್ರಿ ಬಿಡಿ, ತುಂಬ ಜನ ಕಮೆಂಟ್ ಹಾಕಿದೆ ಆಂಟಿ ಅಂತ, ಯಾಕೆ ನೀವು ದಪ್ಪ ಆಗಿರೋದಕ್ಕೆ ನಿಮಗೆಲ್ಲ ಹಂಗೆ ಅನಿಸ್ತಾ ಇದೆ ಅನಿಸುತ್ತೆ. ಯಾವ ಥರ ನಾನು ಅಕ್ಸೆಪ್ಟ್ ಮಾಡ್ತಿಲ್ಲ, ಯಾವ ಥರ ಹೇಳ್ತೀರಾ ಅಂತ. ನೀವು ರೀಲ್ಸೆಲ್ಲ ನೋಡ್ತಿದ್ರೆ ಫಿಲ್ಟರ್ ಹಾಕ್ತೀವಿ, ಅದರಿಂದ ಸ್ವಲ್ಪ ಫೇಸಲ್ಲಿ ವೇರಿಯೇಷನ್ ಇರುತ್ತೆ. ಬಟ್ ಇದು ನಾನು ಏನಂದರೆ ಲೈಫ್ ಥರ ನಾನು ಫಿಲ್ಟರ್ ಏನೋ ಹಾಕ್ತಿರೋ ವೀಡಿಯೋ ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದೇನೋ. ಆ್ಯಕ್ಚುಲಿ ರಿಯಲ್ ಲೈಫ್ ನಾನು ಹೀಗೆ ಇರೋದು. ಮತ್ತು ಯಾರೆಲ್ಲ ಕಮೆಂಟ್ ಹಾಕ್ತೀರಾ ನಾನು ತಲೆ ಕೆಡ್ಸ್ಕೊಂಬಾರ್ದು ಅಂದ್ಕೊತೀನಿ, ಬಟ್ ತಲೆಯಲ್ಲಿ ಅದು ಕೊರಿತಾನೆ ಇರುತ್ತೆ. ಕಾಮನ್ ಕೂಡ, ಏನು ಹುಡುಗಿರೆ ನನಗೆ ಹೇಳ್ತಾರೆ ಏಜ್ ಆಗ್ತಾ ಚೇಂಜಸ್ ಆಗ್ತಾ ಇರುತ್ತೆ, ನನ್ನಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಎಲ್ಲ ಹ್ಯೂಮನ್ ಬೀಸ್ಗಳಲ್ಲೂ ಏನಾದರೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನನ್ನ ಇಷ್ಟಪಟ್ಟು ನಾನು ಹೇಗಿದ್ದು ಇಷ್ಟಪಡ್ತಾರಲ್ಲ, ಸೊ ಸಾಕು ಇಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ನಾನು ವಿಶ್ ಮಾಡಿರೋರಿಗೆಲ್ಲರಿಗೂ. ಬನ್ನಿ ಈಗ ಹೋಗಿ ಮಾಡೋಣ. 10 ನಿಮಿಷ ಆದ್ಮೇಲೆ ನಾನು ತೆಗ್ದು ನೋಡ್ತಾ ಇದ್ದೀನಿ. ಏನು ಗೊತ್ತಾ, ಫುಲ್ ದೊಡ್ಡ ಫ್ಲಾಪ್ ವಿಡಿಯೋ ಅಂತ ಹೇಳ್ಬೋದು. ದೊಡ್ಡದಾಗಿ ಶೋ ಆಫ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಮುಂದೆ ನಿಮಗೆ ಗೊತ್ತಾಗುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಕಾಣಿಸ್ತಾ ಇದೆಯಾ? ಏನು ಸಾಕಮ್ಮ ಇರಮ್ಮ, ಅದು ಚೆನ್ನಾಗಿ ಬಂದರೆ ಅವಾಗ ಹೊಡ್ಕೊಳ್ಳಲ್ಲ ನೋಡಿ. ಇಷ್ಟು ಚಿಕ್ಕು ಮಾಡ್ಕೊತಾ ಇದ್ದೀನಿ ನಾನು. ಇದೇ ಥರ ಎಲ್ಲ ಮಾಡ್ತಾಗುತ್ತೆ ಅಂದ್ಕೊಂಡೆ. 15 ಉಂಡೆ ಆಗಿದೆ. ಈಗ ಎಣ್ಣೆ ಕಾಯ್ದಿದೆ, ಸೊ ಎಣ್ಣೆಲಿ ಕರ್ಕೊಂಬಿಡೋಣ. ಕಮ್ಮಿ ಲಿಟ್ಟೆ ಮಾಡಿ, ಯಾಕಂದರೆ ಮೇಲೆ ಬ್ರೌನ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಎಲ್ಲನೂ ಒಟ್ಟಿಗೆ ಹಾಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಏನಾದರೂ ಆಗಿಬಿಟ್ರೆ ಬಿಡಪ್ಪ ಬಿಡಮ್ಮ, ಎಣ್ಣೆಗೆ ಬರಬೇಡ ನೀನು. ಸೊ ಗಾಯ್ಸ್ ನೋಡಿ, ಸ್ವಲ್ಪ ಬಾಯಿ ಬಿಟ್ಕೊಂಬಿಟ್ಟಿದೆ ಒಂದೊಂಚೂರು, ಆದರೆ ತುಂಬ ಹೊಡೆದ ನಾನು ಪುಣ್ಯಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಕಮ್ಮಿ ಮಾಡಿದ್ದೀನಲ್ಲ, ಸೊ ಹಾಕಿಬಿಟ್ಟು ನಾನೇ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಇವಾಗ. ಹಿಂಗೊಂದು 10 ನಿಮಿಷ ಬಿಡ್ತೀನಿ, ಅದಾದಮೇಲೆ ಉಲ್ಟಾ ಮಾಡ್ತೀನಿ. ನಾನು ಇಷ್ಟೊಂದು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ. ಅಷ್ಟರಲ್ಲಿ ಮಸಾಲೆ ಪುಡಿ ತಿನ್ಕೊಂಬರ್ತೀನಿ. ಸೊ ಗಾಯ್ಸ್ ನೋಡಿ, ಜಾಮೂನು ಸ್ವಲ್ಪ ಹೊಡೆದೋಗ್ತಾ ಇದೆ. ಏನೋ ಮಾಡೋಕೆ ಏನೋ ಆಯಿತು ಸಂಜೆ ಟೈಮಲ್ಲಿ. ಸುಮ್ಮನೆ ಊಟ ಮಾಡ್ಕೊಂಡಿದ್ರೆ ಆಗೋದು. ಈ ಮೇಡಮ್ ಹೇಳಿದ್ರು ಅಂತ ಮಾಡಿದೆ. ತಿನ್ಬೇಕು ಇವಾಗ ಇದನ್ನಾಯ್ತಾ? ತಿನ್ನಲ್ವಾ ಜಾಮೂನು? ಹಾಂ ನೋಡೋಣ, ಇನ್ನೊಂದು ಸ್ವಲ್ಪ ಬಿಟ್ಟಾದ್ಮೇಲೆ ಹೆಂಗೆ ಅನ್ಸುತ್ತೆ ಅಂತ. ಫುಲ್ ಮ್ಯಾಶ ಫ್ಲಾಪ್ ಆಗಿಬಿಟ್ಟಿದೆ ನಮ್ಮ ಶ್ರೀಶಾ ಕೇಳಿದ್ದು. ಗೈಸ್ ಏನು ಗೊತ್ತಾ, ಅವಳು ಜಾಮ್ ಅಂದಕ್ಕೆ ಜಾಮೂನ್ ಹೋಗಿ ಜಾಮೇ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ, ವಿಡಿಯೋನ ಕೊನೆವರೆಗೂ ನೋಡೋರಿಗೆ ತುಂಬ ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಚಿನಿ ಹೆಂಗಿದೆ? ಸೂಪರ್.